ಕಾಣಿಸ್ತಾರದೇನಪ್ಪ ಅಂತಂದ್ರೆ ಜೊಳ್ಳು ಅಂತಂದ್ರೆ ಒಂದು ಕಾಲದಲ್ಲಿ ಹೆಂಗಪ್ಪ ಅಂತಂದ್ರೆ ಜೊಳ್ಳಿಗೆ ವ್ಯಾಲ್ಯೂವೇ ಇರಲಿಲ್ಲ ಅಂತಂದ್ರೆ ಯಾವ ತರ ಅಂದ್ರೆ 2 ರೂಪಾಯಿ 1 ರೂಪಾಯಿ ಈ ತರ ತುಂಬ್ಕೋಗರಿದ್ರೆ ಸಾಕಾಗಿತ್ತು, ತುಂಬ್ಕೊಳ್ಳಿ ಅನ್ನೋ ರೇಂಜ್ಗೆ ಮಿಲ್ಲೋರೆ ಕರೆದ್ಬಿಟ್ಟು ಕೊಡ್ತಿದ್ರು. ಇವತ್ತೇನಪ್ಪ ಅಂದ್ರೆ ನಾಟಿ ಕೋಳಿ ಫಾರ್ಮ್ಗಳು ಎಷ್ಟಾಗೈತೆ ಅಂತ ಇಲ್ಲೇ ತಿಳ್ಕೊಳ್ಳಿ. 1 kg ಜೊಳ್ಳಿಗೆ ಇವಾಗ 7 ರೂಪಾಯಿ ಅಂತಂದ್ರೆ 7 ರೂಪಾಯಿ ಅಂತಂದ್ರೆ ನೀವೇನಾದ್ರೂ 500 kg ತಗೋತೀನಿ, ಇಲ್ಲ 430 kg, ಇಲ್ಲ 450 kg ತಗೋತೀನಿ ಅಂದ್ರೆ 3-4 ಸಾವಿರ ದುಡ್ಬೇಕು. 3-4 ಸಾವಿರ ಕಟ್ಟಿಟ್ಟ ಬುತ್ತಿ ಅಂತಂದ್ರೆ ಈ ಜೊಳ್ಳಿಗೆ ಅಂತಂದ್ರೆ ಇದೆಲ್ಲ ವೇಸ್ಟೇಜು. ಕೋಳಿ ಅಡಿಗೆ ಹಾಕೋದ್ರಿಂದ ಅದಷ್ಟೇ ಗಲೀಜಾದ್ಮೇಲೆ ಒಂದು 15 ದಿನ 20 ದಿನಕ್ಕೆ ಕ್ಲೀನ್ ಮಾಡುವಂಥದ್ದು 7 ವರ್ಷ. ಇದು 1 ಟನ್ 7,500 ಸಾವಿರ ಅಂತೆ ಅಂತಂದರೆ ಕಾಣಿಸ್ತಾ ಐತಿಲ್ಲ, ಇದು 7,500 ರೂಪಾಯಿ ಟನ್ಗೆ. 7,500 ರೂಪಾಯಿ kg ಬಿತ್ತು ಅಂದರೆ 7,500 ರೂಪಾಯಿ ಕೊಟ್ಟು ಫಾರಮ್ ಮಾಡಿ ನಾವೇನು ಉಳಿಸೋದೋ ಏನು ಬಿಡೋದೋ ಗೊತ್ತಾಗೋದಿಲ್ಲ. ನಾಟಿ ಕೋಳಿ ಫಾರಮ್ ಮಾಡಿದವ್ರಿಗೆ ತುಂಬ ಜನ ಅನ್ಕೋತಾ ಇರ್ತೀರಾ, ಈ ನಾಟಿ ಕೋಳಿ ಸಾಕಿರೋರ್ಗೆ ಏನರಪ್ಪ ಅದೇ ಆಯ್ತದೆ ಅಂತ. ಏನಾದೇ ಅದನ್ನು 7,500 ರೂಪಾಯಿ ಇದು ಕೊಟ್ಟು 15 ದಿನದೊಳಗಡೆ ಪೀಡ್ಸ್ ತಂದು ವ್ಯಾಕ್ಸಿನೇಷನ್ಸ್ ತಂದು ನಾವು ಮೇವು ಪಾವು ಎಲ್ಲ ಅದ ಮಾಡಿದ್ರು ಕೂಡ ಇವೆಲ್ಲ ಕಾಸ್ಟ್ಲಿ ಆಯ್ತವೆ. ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಏನೂ ಸಿಗೋದಿಲ್ಲ. ಬಟ್ ಆದರೂ ಆಗ್ತೈತೆ ಅಂತ ಹೇಳ್ಕೊಂಡು ಮಾಡಬೇಕು ವಿನಃ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇದಲ್ಲ, ಇದಕ್ಕೆ 7,000 ರೂಪಾಯಿ 1 kg ಜೊಳ್ಳಿಗೆ. ಏನೂ ಮಾಡೋಕ್ಕಾಗೋದಿಲ್ಲ. ಅದು ಏನು ನಾವೇ ತುಂಬ್ಕೊಬರ್ಬೇಕು, ಅವ್ರೇನು ತುಂಬ್ಕೊಬರಲ್ಲ. ಈ ತುಂಬ್ಕೊಬಂದು ಸ್ಪಾಟ್ಗೆ ಹಾಕೊಟ್ರು 8 ರೂಪಾಯಿ 7,000 ರೂಪಾಯಿನೇ, ಇಲ್ಲ ಅಂತಂದ್ರೆ ನಾವು ಹೋಗಿ ತುಂಬ್ಕೊಂಡ್ರು 7,000 ರೂಪಾಯಿನೇ. ಯಾವ ಥರ ಐತೆ ನೋಡ್ಕೊಟ್ರಿ ಅಂದರೆ ನಾವು ಗಾಡಿ ಮಾಡ್ಕೊ ತುಂಬ್ಕೋಬೇಕು ಅಂದರೆ ಜಾಸ್ತಿ ಲೋಡ್ ಗಟ್ಟಲೆ ಇದ್ದರೆ ಅವರೇ ಬಂದು ಹಾಕೊಟ್ಬಿಟ್ಟು ಹೋಯ್ತಾರೆ. ನಾವೇನಾರ ಈಗ ಕಮ್ಮಿ ಏನಾದರೂ ಅವ್ರ ಹತ್ರನೇ ಈಗ 400-500 kgಗೆಲ್ಲ ತಂದು ಕೊಡೋದಿಲ್ಲ. ಜಾಸ್ತಿ ಇತ್ತು ಅಂತಂದರೆ ಏನಾದರೂ ಇವಾಗ 1000 kg ಈ ಥರದ್ದು ಹಾಕ್ಸ್ಕೊತೀನಿ ಅಂತಂದರೆ ಮಾತ್ರ ಅವರೇ ಸ್ಪಾಟಿಗೆ ಡೆಲಿವರಿ ಕೊಡ್ತಾರೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಡೆಲಿವರಿ ಕೊಡೋದಿಲ್ಲ, ನಾವೇ ಹೋಗಿ ತುಂಬ್ಕೊಬರ್ಬೇಕು. ಅದು ಅಲ್ಲಂತೆ ಇದರಲ್ಲೆಲ್ಲ ಹೆಂಗೆ ಬೇಕೋ ಹಂಗೆ ಗಲೀಜು ಇರ್ತದೆ. ಅಲ್ಲಿ ಹೋಗ್ಬಿಟ್ಟು ಧೂಳು ಪಾಳು ಏನೇ ಇದ್ರೂ ಹೋಗಿ ತುಂಬ್ಕೊಬರ್ಬೇಕು.